ಕೊಪ್ಪಳದಲ್ಲಿ ಗರ್ಭಿಣಿಯ ಮರ್ಯಾದ ಹತ್ಯೆಗೆ ಯತ್ನ ಮಾಡಲಾಗಿದೆ. ಖುದ್ದು ಆಕೆಯ ಸಹೋದರನೇ ಈ ಒಂದು ಕೃತ್ಯಕ್ಕೆ ಕೈ ಹಾಕಿರುವಂಥದ್ದು. ಕೊಪ್ಪಳದ ಹಂದ್ರಾಳದಲ್ಲಿ ಮರ್ಯಾದ ಹತ್ಯೆಗೆ ಸಹೋದರ ಯತ್ನ ಮಾಡಿದ್ದ. ಕಾರಣ ಏನು? ಪ್ರೀತಿಸಿ ಮದುವೆಯಾದ ಸಹೋದರಿಗೆ ಗ್ರಾಮದಲ್ಲಿ ಈತನ ಮರ್ಯಾದೆ ಹೋಯ್ತಲ್ಲ, ಕುಟುಂಬದ ಮರ್ಯಾದೆ ಹೋಯ್ತಲ್ಲ ಅಂತ ಹೇಳಿ ಕೊಡಲಿ ಏಟನ್ನ ಕೊಡೋದಕ್ಕೆ ಮುಂದಾಗಿದ್ದ. ಹಂದ್ರಾಳದ ಮೀನಾಕ್ಷಿ ಅನ್ನುವಂತಹ ಗೃಹಿಣಿ, ಇನ್ಫ್ಯಾಕ್ಟ್ ಗರ್ಭಿಣಿ ಮೇಲೆ ಒಂದು ಹಲ್ಲೆ ಆಗಿದೆ. ಹಂದ್ರಾಳ ಗ್ರಾಮದ ಉದಯನನ್ನ ಪ್ರೀತಿಸಿ ಮೀನಾಕ್ಷಿ ಮದುವೆಯಾಗಿದ್ರು. ಮದುವೆಯಾಗಿ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ರು. ಇವತ್ತು ಗ್ರಾಮಕ್ಕೆ ಬಂದಂತಹ ಸಹೋದರಿಯ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾನೆ. ಅಣ್ಣ ಮಂಜುನಾಥ್ ಒಂದು ದಾಳಿಯನ್ನ ಮಾಡಿರುವಂಥದ್ದು. ಗರ್ಭಿಣಿ ಮೇಲೆ ಗಾಯಗೊಂಡ ಮೀನಾಕ್ಷಿ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಕೊಪ್ಪಳದ ಅಳವಂಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಮರ್ಯಾದ ಹತ್ಯೆ ಯತ್ನ ಇದು. ಕುಟುಂಬದ ಮರ್ಯಾದೆಯನ್ನ ಈಕೆ ಮಣ್ಣುಪಾಲು ಮಾಡಿದ್ದಾಳೆ. ಮತ್ತೊಬ್ಬ ಇನ್ನೊಂದು ಜಾತಿಯ ಯುವಕನನ್ನ ಮದುವೆಯಾಗಿ ಈ ರೀತಿಯಾಗಿ ಮನೆ ಮರ್ಯಾದೆಯನ್ನ ಈಕೆ ಹಾಳು ಮಾಡಿದ್ದಾಳೆ ಅನ್ನುವಂಥ ಸಿಟ್ಟಿನಿಂದ ಇವತ್ತು ಊರಿಗೆ ಬಂದಂಥ ಗರ್ಭಿಣಿ ಸಹೋದರಿಯ ಮೇಲೆ ಆಕೆಯ ಸಹೋದರ ಮಂಜುನಾಥ್ ಕೊಡಲಿಯಿಂದ ಹಲ್ಲೆ ಮಾಡಿ ಹತ್ಯೆಗೆ ಯತ್ನ ಮಾಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಸ್ಪತ್ರೆಗೆ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಭೇಟಿ ಕೊಟ್ಟಿದ್ದಾರೆ. ಮಹಿಳೆ ಕಡೆಯವರ ದೂರನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಜೊತೆಗೆ 2 ವರ್ಷದ ಹಿಂದೆ ಅವರು ಅಂತರ್ಜಾತಿ ವಿವಾಹ ಆಗಿದ್ರು. ಮದುವೆಯಾಗಿ ಬೆಂಗಳೂರಿನಲ್ಲಿ ಉದಯ್ ಹಾಗೂ ಮೀನಾಕ್ಷಿ ಸೆಟಲ್ ಆಗಿದ್ರು. ಊರಲ್ಲಿ ಇವತ್ತು ಫಕೀರೇಶ್ವರ ಜಾತ್ರೆ ಇತ್ತು. ಅದರ ನಿಮಿತ್ತ ಈ ದಂಪತಿ ಊರಿಗೆ ಬಂದಿತ್ತು. ಜೊತೆಗೆ ಅಣ್ಣನ ಮದುವೆ ಕಾರಣಕ್ಕಾಗಿ ಗ್ರಾಮಕ್ಕೆ ಉದಯ್ ಬಂದಿದ್ದ. ಅಂಡ್ ಬಂದಂತಹ ಸಂದರ್ಭದಲ್ಲಿ ಸಂಜೆ ಮೀನಾಕ್ಷಿ ಸಹೋದರ ಮಂಜುನಾಥ್ ಆಕೆಯ ಮೇಲೆ ಕೊಡಲಿಯಿಂದ ದಾಳಿ ಮಾಡಿದ್ದಾನೆ. ತಲೆ, ಕೈ, ಭುಜಕ್ಕೆ ಹಲ್ಲೆ ಮಾಡಿ ಕೊಲೆಗೆ ಯತ್ನ ಮಾಡಿದ್ದು ಸ್ಥಳದಲ್ಲಿದ್ದವರು ಆಕೆಯನ್ನ ರಕ್ಷಣೆ ಮಾಡಿದ್ದಾರೆ. ಈ ದಿನ ಹಂದ್ರಾಳ ಅಳವಂಡಿ ಲಿಮಿಟ್ಸಲ್ಲಿ ಇವತ್ತು ಫಕೀರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಸಾಮೂಹಿಕ ವಿವಾಹಗಳಿತ್ತು. ಅದರಲ್ಲಿ ಒಬ್ಬರು ಉದಯ್ ಅಂತ ಅವ್ರ ಬ್ರದರ್, ಅವ್ರದ್ದು ಕೂಡ ಅಲ್ಲಿ ಇವತ್ತು ಮಾಸ್ ಮ್ಯಾರೇಜಸಲ್ಲಿ ಮದುವೆ ಇತ್ತು. ಈ ಉದಯ್ ಮತ್ತು ಮೀನಾಕ್ಷಿ ಅವರು 1 ವರ್ಷ ಹಿಂದೆ ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ದು. ಆ ಪ್ರಯುಕ್ತ ಅವರು ಬೆಂಗಳೂರಲ್ಲಿರ್ತಾರೆ. ಸೊ ಈ ವಿವಾಹ ಅಂತ ಅವ್ರ ಬ್ರದರ್ದು ವಿವಾಹ ಇದೆ ಅಂಥೇಳಿ ಸೊ 2 ದಿನ ಹಿಂದೆ ಬಂದಿದ್ದಾರೆ. ಸೊ ಅದು ಅಟೆಂಡ್ ಮಾಡ್ತಾ ಒಂದು 5 ಗಂಟೆ ಸುಮಾರಿಗೆ ಮೀನಾಕ್ಷಿ ಅವಳು ಅಣ್ಣ ಮಂಜುನಾಥ್ ಅಂಥೇಳಿ ಕೊಡ್ಲುಗೋಲು ತೊಗೊಂಡು ತಲೆಗೆ ಮತ್ತು ಭುಜಕ್ಕೆ ಮತ್ತು ಕೈಗೆ ಸ್ವಲ್ಪ ಅಸಾಲ್ಟ್ ಮಾಡಿದ್ದಾರೆ. ಸೊ ಆ ಪ್ರಯುಕ್ತ ನಮ್ಮ PSI ಅವರು, ಅಳವಂಡಿ PSI ಅವರು ಅವ್ರಿಗೆ ಇಮಿಡಿಯೇಟಾಗಿ ಅಲ್ಲಿ ಹಿರೋಸಂದಿಗೆ ಕರ್ಕೊಂಡು ಹೋಗಿ ಪ್ರೈಮರಿ ಚಿಕಿತ್ಸೆ ಕೊಡಿಸಿ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ದಾರೆ. ನಾನು ಕೂಡ ಅವರಿಗೆ ಉದಯ್ ಹಾಗೂ ಮೀನಾಕ್ಷಿ ಇಬ್ಬರಿಗೂ ಮಾತಾಡಿದ್ದೀನಿ. ಶಿ ಅಪಿಯರ್ ಸ್ಟೇಬಲು. ಅವರೆಲ್ಲ ಡಾಕ್ಟರ್ಸ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಈಗ FIR ರಿಜಿಸ್ಟರ್ ಮಾಡ್ಕೊಡ್ತೀವಿ. ಆಮೇಲೆ ಅವಶ್ಯಕತೆ ಬಿದ್ದ ಟ್ರೀಟ್ಮೆಂಟ್ ಎಲ್ಲ ನಾವು ಡಾಕ್ಟರ್ಸ್ ಮಾತಾಡಿದ್ವಿ, ಅವರೆಲ್ಲ ಕೊಡ್ತಾರೆ. ಅವ್ರ ಅಣ್ಣನ ವಶಕ್ಕೆ ಪಡೆದರೆ ಅವರು ಆಲ್ರೆಡಿ ಮಂಜುನಾಥ್ ಅನ್ನೋನು ವಶಕ್ಕೆ ಪಡ್ಕೊಂಡಿದ್ದೀವಿ. ಹಾಗೂ ಅದು ಕೃತ್ಯಕ್ಕೆ ಉಪಯೋಗಿಸಿದಂಥ ಅದು ಆ್ಯಕ್ಸ್ ಕುಡುಗೋಲು ಕೂಡ ನಾವು ವಶಕ್ಕೆ ಪಡ್ತೀವಿ. ಸರ್, ಇದೊಂದು ಮರ್ಯಾದೆ ಹತ್ಯೆನಾ ಸರ್? ಅವ್ರು ಪ್ರೆಗ್ನೆಂಟ್ ಇದ್ದರು ಅಂತ ಹೇಳ್ತಾರೆ. ಅವ್ರ ಗಂಡ ಹೇಳಿದರು ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ. ಇದು ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅವರು. ಅವ್ರ ಹುಡುಗಿ ಅದು ಒಪ್ಪಿಗೆ ಇತ್ತೋ ಇಲ್ಲೋ ಅನ್ನೋದು ಅವ್ರ ಮುಂದಿನ ಇದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಅಸಾಲ್ಟ್ ಮಾಡಿದ್ದಾರೆ. ಕಂಡೀಷನ್ ಏನು ಸರ್? ಕಂಡೀಷನ್ ಪ್ರೆಸೆಂಟ್ಲಿ ಅಪಿಯರ್ಸ್ ಸ್ಟೇಬಲ್ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕೈಗೆ, ಭುಜಕ್ಕೆ, ತಲೆಗೆ ಸ್ವಲ್ಪ ಡೀಪ್ ಇಂಜುರೀಸ್ ಇದೆ. ಸೊ ಪ್ರಯುಕ್ತ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಮುಂದೆ ಡಾಕ್ಟರ್ಸ್ ಏನು ರೆಫರ್ ಮಾಡ್ತಾರೆ, ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್.